ಒಂಥರ ನಗು ಮುಖ ಯಾವಾಗಲೂ ಅವ್ನು ಇತ್ತೀಚೆಗಷ್ಟೇ ಒಂದು 6 ತಿಂಗಳಿಂದ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವು ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ, ಅವ್ನು ನಗ್ತಾನೇ ಇದ್ದ. ನೀವು ಹೋಗಿ ಚಿಲ್ ಮಾಡೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಕಡೆ ಲೈಫಲ್ಲಿ ಅಂತ ನಾನು ಸ್ವೀಟೆಸ್ಟ್ ಫ್ರೆಂಡ್. ಅವನ ಯಾವಾಗಲೂ ಸ್ವೀಟು ಅಂತ ಕರಿತಾ ಇದ್ದವು. ನನಗಿಂತ ಏಜಲ್ಲಿ ದೊಡ್ಡವನು, ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್ ಯಾರು ನಮ್ಮ ಸೆಟ್ಟಲ್ ಆಗಲಿ, ನಮ್ಮ ಕಲಾವಿದ್ರ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಬಂದು ಪ್ರೋತ್ಸಾಹ ಮಾಡೋಣ. ಅವ್ನು ಯಾವತ್ತು ಅವ್ನ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನು, ನಮ್ಮ ಹತ್ರ ಅಂತೆಲ್ಲ ಕಷ್ಟ ಕೇಳೋನು, ನಮ್ಮ ನಗ್ಸೋನು, ಚಿಲ್ ಮಾಡ್ರೆ ಅಂತ ಎಲ್ಲ ಅವನಿದ್ದ ಕಡೆ ನಗು ಅಷ್ಟೇ. ನಗು ಬಿಟ್ಟರೆ ಬೇರೆ ಯಾವತ್ತೂ ನಾನು ಅವ್ನ ಹತ್ತಿದ್ದು ನೋಡಿಲ್ಲ. ಅವ್ನು ನಿಂತಿದ್ದಿಲ್ಲ, ಊರಿಗೆಲ್ಲ ಕರೆಯೋನು, ಬನ್ನಿ ನಮ್ಮೂರ ಹತ್ರ ಬೀಚೆಲ್ಲ ಇದ್ದ ಗಮ್ಮತ್ತು ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದರೆ ನಾವು ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅವ್ನು ದೊಡ್ಡ ಆಸೆ ಅಂದರೆ ನಮ್ಮ ತಂದೆ ಕೂಡ ಇಲ್ಲ, ತಂಗಿ ಮದುವೆ ಮಾಡಬೇಕು. ಅವ್ನು ನನಗೆ ಗೊತ್ತಿರಲಿಲ್ಲ, ಇದು ನನಗೆ ರೀಸೆಂಟಾಗಿ ಗೊತ್ತಾಗಿತ್ತು. ಅವ್ನು ಬಿಲ್ಡಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿ ವಿನ್ನಾದ ಅಮೌಂಟ್ ಕೂಡ ಅವನು ತಂಗಿ ಮದುವೆಗೆ ಅಂತ ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡಿದ್ದಾರೆ. ಅವ್ನ ಫ್ಯಾಮಿಲಿಗೆ ಒಳ್ಳೆದಾಗಬೇಕು.